ಕೇರಳದ ವಯನಾಡಿನಲ್ಲಿ ರಣಭೀಕರ ದುರಂತದಿಂದಾಗಿ ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಕಣ್ಮರೆಯಾಗಿರೋರು ನೂರಾರು ಜನ. ನ್ಯೂಸ್ 18 ನಲ್ಲಿ ದುರಂತವನ್ನ ಕಣ್ಣಾರೆ ಕಂಡವರು ಮಾತನಾಡಿದ್ದಾರೆ. ಹೇಗಿತ್ತು ಹಾಗಾದ್ರೆ ಆ ಭಯಾನಕ ಕ್ಷಣಗಳು? ಯಾಕಂದ್ರೆ ಸಾವನ್ನ ಅತಿ ಸಮೀಪದಿಂದ, ಅತಿ ಹತ್ರದಿಂದ ನೋಡ್ ಬಂದವರು ಇವರು. ಸಾವನ್ನ ಗೆದ್ದು ಬಂದವರು, ಅಂಚಿನ ತನಕ ಹೋಗಿದ್ರು, ಆದ್ರೆ ಬಚಾವಾಗಿ ಬಂದವರು, ಪ್ರಾಣವನ್ನ ಉಳಿಸ್ಕೊಂಡು. ಇದೇ ಝಲ್ ಅನ್ಸುತ್ತೆ ಆ ರಕ್ಕಸ ಕ್ಷಣಗಳು. ಅದನ್ನ ನೆನೆಸ್ಕೊಂಡ್ರೆ ಈಗಲೂ ಭಯಗೊಳ್ತಾರೆ ಅವರು. ನ್ಯೂಸ್ 18 ನಲ್ಲಿ ಸಾವು ಗೆದ್ದು ಬಂದವರ ಮಾತುಗಳೇನು ಅನ್ನೋದನ್ನ ತೋರಿಸ್ತೀವಿ. ನಿಜಕ್ಕೂ ಭಯಾನಕ ಕ್ಷಣಗಳದು. ಸಾವಿಗೆ ಅತಿ ಸಮೀಪ ಹೋದಂತ ಕ್ಷಣಗಳದು. ಎದೆ ಝಲ್ಲನಿಸುತ್ತೆ ಆ ರಕ್ಕಸ ಕ್ಷಣಗಳು. ದುರಂತದ ಭೀಕರತೆಯನ್ನ ವಿವರಿಸಿದ್ದಾರೆ. ಆ ಸಾವನ್ನ ಅತಿ ಹತ್ರದಿಂದ ನೋಡಿ ಗೆದ್ದು ಬಂದವರು ಮೃತ್ಯುಂಜಯರು. ಇವರೆಲ್ಲ ಸಾವನ್ನ ಗೆದ್ದು ಬಂದಿದ್ದಾರೆ. ಬೆಟ್ಟದ ಮೇಲಿಂದ ನುಗ್ಗಿ ಬಂತು ಏಕಾಏಕಿ ಭಾರೀ ಪ್ರಮಾಣದಲ್ಲಿ ನೀರು. ರಕ್ಕಸ ಮಳೆಗೆ ಮನೆಗೆ ಜಲಾವೃತ ಆಗಿತ್ತು. ಚಾಮರಾಜನಗರ ಮೂಲದ ವಿನೋದ್ ಈ ಬಗ್ಗೆ ವಿವರಿಸಿದ್ದಾರೆ ನ್ಯೂಸ್ 18ಗೆ. ಅಲ್ಲಿ ಏನಾಯ್ತು ಅಂತ ಹೇಳಿ. ಯಾಕಂದ್ರೆ ಸುಖ ನಿದ್ರೆಗೆ ಜಾರಿದ್ರು, ಮಳೆಗಾಲದಲ್ಲಿ ಬೆಚ್ಚಗೆ ಮಲಗಿದ್ರು ಎಲ್ಲ. ಕೆಲವರಿಗೆ ನೀರು ರಭಸವಾಗಿ ಹರಿದು ಬರೋ ಸೌಂಡ್ ಆಗಿದೆ. ಜಾನುವಾರುಗಳು, ಪ್ರಾಣಿ ಪಕ್ಷಿಗಳು ಜೋರಾಗಿ ಕೂಕೊಂಡಿವೆ ಮಧ್ಯರಾತ್ರಿಲಿ. ಅದರಿಂದ ಎದ್ದು ಬಂದವರು ತುಂಬಾ ಜನ ಇದ್ದಾರೆ ಹೊರಗೆ. ಕೊಟ್ಟಿಗೆ ಒಳಗಿನ ದನ ಕರುಗಳು ಕೂಡ ಜಲಾವೃತ ಆಗ್ಬಿಡ್ತು. ದನಗಳ ಕೂಗಾಟಕ್ಕೆ ಮಾಲೀಕರು ಎದ್ದು ಬಂದಿದ್ದಾರೆ. ಕೊಟ್ಟಿಗೆ ಒಳಗಿನ ನೀರು ನೋಡಿ ಅವ್ರಿಗೆ ಶಾಕ್ ಆಯ್ತು. ಜಾನುವಾರುಗಳನ್ನು ರಕ್ಷಣೆ ಮಾಡೋದ ಅಥವಾ ಮನೆಯೊಳಗೆ ಸುಖ ನಿದ್ರೆಗೆ ಜನ ಅಂದ್ರೆ ಅವ್ರ ಕುಟುಂಬ ಸದಸ್ಯರು ಸುಖ ನಿದ್ರೆಯಲ್ಲಿ ಜಾರಿದ್ರು, ಸೊ ಅವ್ರನ್ನ ಎಪ್ಸಿ ಅವ್ರನ್ನ ಬಚಾವ್ ಮಾಡ್ಬೇಕಾ? ತತ್ಕ್ಷಣಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿ ಗೊತ್ತಾಗೋದಿಲ್ಲ. ಆ ನಡು ರಾತ್ರಿಯಲ್ಲಿ ಹಸುವಿನಿಂದಾಗಿ 5-6 ಜನರ ಜೀವ ಬಚಾವಾಯ್ತು. ಆದ್ರೆ ಆ ಸಿಗ್ನಲ್ ಕೊಡ್ತಲ್ಲ ಹಸು ನೀರು ಬರ್ತಾ ಇದೆ ಅಂತ ಹೇಳಿ, ಅದು ಮಾತ್ರ ನದಿಯಲ್ಲಿ ಕೊಚ್ಕೊಂಡು ಹೋಗಿದೆ. ಚುರಲ್ಮಾನದಲ್ಲಿ ನೆಲೆಸಿರುವಂತಹ ಚಾಮರಾಜನಗರ ವಿನೋದ್ ಅವರನ್ನ ನಮ್ಮ ಪ್ರತಿನಿಧಿ ಆನಂದ್ ಮಾತನಾಡಿಸಿದ್ದಾರೆ. ಆ ರಣಭೀಕರ ಕ್ಷಣಗಳು ಹೇಗಿತ್ತು ಅವ್ರ ಮಾತುಗಳಿಂದಲೇ ಕೇಳೋಣ. ಕೇರಳದ ವಯನಾಡಿನ ಚೂಳಲ್ಮಾಲ ಹಾಗೂ ಏನೋ ಮುಂಡಕೈ ಇಲ್ಲಿ ಭೂ ಕುಸಿತ ಅಂದ್ರೆ ಗುಡ್ಡ ಕುಸಿತ ಉಂಟಾಗಿರುವಂತದ್ದು. ಈ ಗುಡ್ಡ ಕುಸಿತದಲ್ಲಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಕೂಡ್ಲಿಗಿ ಗ್ರಾಮದ ವಿನೋದ್ ಅವರ ಕುಟುಂಬ ಬದುಕು ಉಳಿದಿದ್ದೇ ಒಂದು ಅಚ್ಚರಿ ಅಂತ ಹೇಳ್ಬೋದು. ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ಅವರೇ ಈಗ ನನ್ನ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತೀನಿ. ಸರ್, ಅವತ್ತು ಏನಾಯ್ತು ಸರ್? ಯಾವ ರೀತಿ ನಿಮ್ಮ ಕುಟುಂಬವನ್ನು ಸೇಫ್ ಮಾಡಿ ಕರ್ಕೊಂಡು ಬಂದ್ರಿ ಸರ್? ಸರ್, ಒಂದು ಗಂಟೆ ಆಗಿರ್ಬೇಕು ಸರ್. 1 ಗಂಟೆಯಲ್ಲಿ ನಮಗೆ ಸೌಂಡ್ ಸಿಕ್ಸಿತ್ತು, ಹಸುಗಳು ಕಿರ್ಸಿತ್ತು. ಸೊ ಆ ಟೈಮಲ್ಲಿ ನಮಗೆ ಪಕ್ಕದಲ್ಲೆಲ್ಲ ಎದ್ಬಿಟ್ಟು ನಾವು ಹೋಗಿ ನೋಡಿದ್ವು. ಆಗ ನೀರು ಸ್ವಲ್ಪ ಬರ್ತಾ ಇತ್ತು. ಆವಾಗ ಅದನ್ನ ರೆಸ್ಕ್ಯೂ ಮಾಡೋಕ್ಕೆ ಹೋಗಿ ಆ ದಾರ ಎಲ್ಲ ಬಿಚ್ಚಾಕಿ, ಆ ಟೈಮಲ್ಲಿ ನಮ್ಮ ತಾಯಿ, ನಮ್ಮ ಅತ್ತವರು, ಅತ್ತನ ಮಗ, ನಾವು 4 ಜನ ಇದ್ವು ಒಳಗೆ. ನಮ್ಮ ಮಾವರು ಹೊರಗಡೆ ಇದ್ರು. ಸೊ ಆ ಟೈಮಲ್ಲಿ ನಾವು ಹೋಗಿ ಬಿಚ್ಚಾಕ ಟೈಮಲ್ಲಿ ಒಂದು 5 ಮಿನಿಟ್ಸ್ ಒಳಗೆ ಬಿಚ್ಚಾಕಿದ್ವಿ ನಾವು. ಸೊ ಬಟ್ ಫುಲ್ ಕವರ್ ಮಾಡೋಕ್ಕಾಗಿಲ್ಲ. ಆ ಬಿಚ್ಚಾಕ ಒಳಗೆ ಇದ್ದ ಟೈಮಲ್ಲಿ ನೀರು ಬಂದ್ಬಿಟ್ಟು ಆ ಶೀಟ್ ಒಳಗೆ ನಿಂತ್ಕೊಂಡು ನಮಗೆ ಮಣ್ಣು ಎಲ್ಲ ಬಾಯಿ ಬಂದ್ಬಿಡ್ತು. ಆ ಟೈಮಲ್ಲಿ ನಾವು ರೆಸ್ಕ್ಯೂ ಮಾಡೋಕ್ಕಾಗಿಲ್ಲ. ಸೊ ಆ ಟೈಮಲ್ಲಿ ಶೀಟ್ ಮೇಲೆ ಹೊಡೆದು ಅದ್ರ ಮೇಲಿಂದ ರೆಸ್ಕ್ಯೂ ಮಾಡ್ಕೊಂಡು ಹೊರಗಡೆ ಬಂದು ಸ್ವಲ್ಪ ಮೇಲಕ್ಕೆ ಬಂದಾಗ ಮೇಲಿಂದ ಒಂದು ಸ್ಪೇಸು ಸೇಫ್ ಆಗಿರ್ಬೇಕು ಅಂದ್ಬಿಟ್ಟು ಮೇಲಕ್ಕೆ ಬಂದು ಒಂದು ಹಾಸ್ಪಿಟ್ಲ್ ಇದೆ. ಆ ಹಾಸ್ಪಿಟ್ಲ್ ಪಕ್ಕದಲ್ಲಿ ನಿಂತ್ಕೊಂಡು ಅಲ್ಲಿಂದ ಬಂದು ನಿಂತ್ಕೊಂಡೀಗ ಇದೇ ಥರ ಇದು ಯಾವುದದು ಹಾಸ್ಪಿಟಲ್ ಏರಿಯಾದಲ್ಲ, ಆ ಕಡೆ ಎಲ್ಲ ಫುಲ್ ನೀರು ಬಂದ್ಬಿಟ್ಟಾಗ ನಾವು ಅಲ್ಲಿ ಸೇಫ್ ಅಲ್ಲ ಅನ್ನೋದಕ್ಕೆ ಮೇಲೆ ಇನ್ನೊಂದ್ಸಲ ಕಷ್ಕೊತು. ಆ ಸೌಂಡ್ ನಮ್ಗೆ ಕೇಳಿಸಿದ್ದು. ಆ ಟೈಮಲ್ಲಿ ನಾವು ಒಂದು ಸ್ವಲ್ಪ ಹೈಟ್ ಆಗಿ ಜಾಗದಕ್ಕೆ ಓಡೋಗಿದ್ದು. ಅಲ್ಲಿ ಓಡೋಗಿ ನಿಂತ್ಕೊಂಡು ಹೈಟಲ್ಲಿ, ಆ ಹೈಟ್ ಪ್ಲೇಸಲ್ಲಿ ನಿಂತ್ಕೊಂಡು ಆ ಹೈಟಿಂದ ನಿಂತ್ಕೊಂಡು ಅಲ್ಲೇ ಆಗ ಫಸ್ಟ್ ನಾವ ಹೋಗೋದು ಅಲ್ಲಿಗೆ. ಆಮೇಲೆ ಒಬ್ಬೊಬ್ಬರಾಗೆ ಬರ್ತಿತ್ತು. ನಮ್ಗೆ ಕಿರ್ಚಲೆಲ್ಲ ಆ ಕಡೆ ಕೇಳ್ತಿತ್ತು. ಒಬ್ಬೊಬ್ರು ನೀರು ಒಳಗೆ ಹೋಗೋದು, ನಾವು ಕಿರ್ಚೋದು, ನಮ್ಗೆ ಕಾಪಾಡಿ ಅಂತ ಕರೆಯೋದು ನಮ್ಗೆ ಆಯ್ತೇ ಇಲ್ಲ. ಯಾಕಂದ್ರೆ ಅಷ್ಟು ನೀರು ಬರ್ತಾ ಇದೆ, ನಮ್ಗೆ ಆ ಕಡೆ ಹೋಗೋಕ್ಕಾಗಲ್ಲ. ನಮ್ಮ ಫ್ಯಾಮಿಲಿಯವ್ರು ಮಾತ್ರ ನಮ್ಗೆ ಕರ್ಕೊಂಡು ಬರೋಕ್ಕಾಗಾಯ್ತು. ಹಂಗೆ ಬಂದು ಇಲ್ಲಿ ನಿಂತ್ಕೊಂಡು ಪುನಃ ಆ 1:30 ಸ್ಟಾರ್ಟ್ ಆಗಿ 1:07 ಇನ್ನೊಂದ್ಸಲ ಆಯಿತು, 3:03 ಇನ್ನೊಂದ್ಸಲ ಆಯಿತು, ಇನ್ನೊಂದ್ಸಲ 1:00 ಆಯಿತು. ಸುಮಾರು ಎಷ್ಟು ಹಸುಗಳನ್ನ ಸಾಕಿದ್ರಿ ನೀವು ಸರ್? ನಿಮ್ಮ ಒಂದು ಅಲ್ಲಿ ಏರಿಯಾದಲ್ಲಿ 20-30 ಇರ್ಬೋದು. ಆ ಏರಿಯಾದಲ್ಲಿ ನಮ್ದು ಅಂದ್ರೆ 20 ಇರ್ಬೋದು ಹಸುಗಳು. ಹಸುಗಳೆಲ್ಲ ಕಿರ್ಚುತ್ತಾ ಇದ್ದು ನೀರು. ಹೌದು, ಅಷ್ಟು ನೀರು ಬರೋದಕ್ಕೆ ಕಿರ್ಚ್ತಾ ಇತ್ತು. ಆ ಟೈಮಲ್ಲಿ ನಮಗೂ ಹೆಸರಾಗಿ ಎಲ್ಲ ನಮ್ಮ ಫ್ಯಾಮಿಲಿ ಎಲ್ಲರೂ ಹೋಗಿದ್ದು. ನಮ್ಮ ಮಾವ, ನಮ್ಮ ಅತ್ತೆ ಮಗವರು ಒಳಗೆ ಸಿಕ್ಕಾಕಬಿಟ್ಟು ಅವ್ರಿಗೆ ರೆಸ್ಕ್ಯೂ ಮಾಡಕ್ಕೆ ನಾವು ಒಳಗೆ ಈ ಹೀಟಿಂದ ಹೊಡೆದು ಅವರು ಒಳಗಿಂದ ಹೊಡೆದು ಯಾಕಂದ್ರೆ ಅವ್ರು ಸೂಳ್ ಸಿಗ್ತಿಲ್ಲ. ಅಷ್ಟು ತೊಪ್ಪ ಎಲ್ಲ ಬಾಯಿ ಬಂದ್ಬಿಟ್ಟು ಅಷ್ಟು ಪ್ರಾಬ್ಲಮ್ ಆಗಿತ್ತು. ಆ ಟೈಮಲ್ಲಿ ರೆಸ್ಕ್ಯೂ ಮಾಡಿ ಒಳಗೆ ಕರ್ಕೊಬಂದು ಅಲ್ಲಿ ಬಂದಾಗ ಪುನಃ ಇಲ್ಲಿಂದ ಸೇಫ್ ಆಗಕ್ಕೆ ಇಲ್ಲಿ ನೋಡಿದಾಗ ಆ ಕಡೆ ಒಂದು 2 ಲೈನ್ ಮನೆ ಇತ್ತು, 3 ಲೈನು. ಆ ಮನೆ ಇಲ್ಲ, ಯಾಕಂದ್ರೆ ಅವಲ್ಲೇ ಮನೆ ಜನ ಇದ್ರು, ಆ ಮನೆ ಇಲ್ಲ. ಸೊ ಆದಾಗ ಇನ್ನೂ ಸೇಫ್ಟಿ ಅಲ್ಲ ಇಲ್ಲಿ ನಿಂತ್ಕೊಳ್ಳೋದು ಅಂದ್ಬಿಟ್ಟು ಹಂಗೆ ಮೇಲೆ ಸ್ವಲ್ಪ ಗುಡ್ಡ ಮೇಲೆ ಹೋಗಿ ಅಲ್ಲಿ ನಿಂತ್ಕೊಂಡು ಅಲ್ಲಿ ಮಳೆದಲ್ಲೇ ನಿಂತ್ಕೊಂಡು ಬೆಳಗಿಂದ. ಈಗ ನೀವು ನಿಮ್ಮ ಫ್ಯಾಮಿಲಿಯನ್ನು ರೆಸ್ಕ್ಯೂ ಮಾಡಿ ಆ ಎತ್ತರ ಪ್ರದೇಶಕ್ಕೆ ಬಂದ ನಂತರ ಅಲ್ಲಿ ಸ್ಲ್ಯಾಂಡ್ ಅಂದ್ರೆ ಏನು ಕುಸಿತ ಉಂಟಾಗಿತ್ತಲ್ಲ, ಅಲ್ಲಿ ಚಿತ್ರಣ ಹೇಗಿತ್ತು ಅಂತ?
ಅಲ್ಲಿ ಕಾಣಕ್ಕೆ ಆಯ್ತಿಲ್ಲ, ಯಾಕಂದ್ರೆ ಅಷ್ಟು ಡಾರ್ಕ್ ಆಗಿದೆ ಇಯರ್ಲಿ ಮಾರ್ನಿಂಗ್. ಸೊ ನಮ್ಗೆ ಏನು ಕಾಣ್ತಿಲ್ಲ, ನಮ್ಗೆ ಲೈಟ್ಸ್ ಏನು ಇಲ್ಲ ಕೈಯಲ್ಲಿ. ಸೊ ನಮ್ಗೆ ಸಿಕ್ಕ ದಾರಿ, ನಮ್ಗೆ ನೆಪ್ಕಿರೋ ದಾರಿಯಲ್ಲಿ ಓಡ್ತಾ ಇದೀವಿ. ಆ ಏರ್ ನಮ್ಗೆ ಗೊತ್ತಲ್ವಾ, ಆ ಕಡೆ ನೆಪ್ಪಿಗೆ ಯಾವ ದಾರಿ ಆ ದಾರಿ ಓಡ್ತಾ ಇದೀವಿ. ಓಡಿ ಆ ಒಂದು ಬೆಟ್ಟ ಮೇಲೆ ನಿಂತ್ಕೊಂಡಾಗ ಸೇಫ್ ಆಯ್ತು ನಾವು. ಆ ಸೇಫ್ ಆಯ್ತು ಗೊತ್ತಾದಾಗ ಆಮೇಲೆ ಕಾಲ್ ಬರ್ತಾ ಇತ್ತು, ಯಾಕಂದ್ರೆ ಅವರು ಒಬ್ಬೊಬ್ರು ಬರ್ತಿದ್ರು, ಕಾಲ್ ಮಾಡ್ತಿದ್ರು, ಎಲ್ಲಿದ್ರೆ ಎಲ್ಲಿ ಸೇಫ್ ಅಂದ್ಬಿಟ್ಟು. ನಮ್ಮ ಫೋನ್ ಎಲ್ಲ ನೀರು ತುಂಬಿಕೊಂಡು ಫೋನ್ ಸಿಗ್ತೇನಿಲ್ಲ, ಫೋನ್ ಕ್ಲಿಯರ್ ಆಗ್ತಿಲ್ಲ, ಕೇಳಕ್ಕೆ ಕೊಳೆ ಎಲ್ಲ ಆಗ್ಬಿಟ್ಟು ಹಂಗೆಲ್ಲ ಆಗಿತ್ತು. ಸೊ ಆ ಟೈಮಲ್ಲಿ ಅಲ್ಲಿ ಸ್ಟೇ ಆಗಿ ಬೆಳಿಗ್ಗೆ 1 ಗಂಟೆಯಿಂದ ಅಲ್ಲಿಂದ ಪುಣೆ ನಿನ್ನೆ ನೈಟ್ ಒಂದು 6 o'clock ಅಲ್ಲೇ ಇದ್ನು. ಎಷ್ಟು ಜನ ಇದ್ರಿ ಸರ್ ನಿಮ್ಮ ಫ್ಯಾಮಿಲಿಯಲ್ಲಿ? ನೀವು ಎಷ್ಟು ಜನ ಒಟ್ಟಿಗೆ ಇದ್ರಿ ಅಂತ? ನಮ್ಮ ಫ್ಯಾಮಿಲಿಯಲ್ಲಿ ಅಂದ್ರೆ ನಮ್ಮ 2 ಲೈನು 6 ಕುಟುಂಬ 6 ಕುಟುಂಬ ನಮ್ಮ ಲೈನ್ 2 ಲೈನ್ ಇದ್ರು. ಆ ಕಡೆ ಮುಂಡಕ್ಕ ಈ ಒಳೆಯಿಂದ ಈ ಕಡೆ ಸೈಡ್ ಎಲ್ಲರೂ ಅಲ್ಲಿ ಸೇಫ್ ಮಾಡ್ಕೊಂಡು, ಯಾಕಂದ್ರೆ ಗುಡ್ಡ ಮೇಲೆ 100-120 ಜನ ಇರ್ಬೋದು, ಅಲ್ಲಿ ಸೇಫ್ ಮಾಡ್ಕೊಂಡು ನಿನ್ನೆ ಎಲ್ಲಾನು, ಯಾಕಂದ್ರೆ ಸೇಫ್ ಅಲ್ಲ ಅಂತ ಅಲ್ಲಿ ಸೇಫ್ ಮಾಡ್ಕೊಂಡು ಅಷ್ಟು ಜನ ಅಲ್ಲಿದ್ರು. ಇಲ್ಲಿ ಕುಸಿತ ಉಂಟಾಯ್ತಲ್ಲ, ನೀವು ಮನೇಲಿ ಇದ್ರಲ್ಲ, ಇಲ್ಲಿ ಎಷ್ಟು ಜನ ಇದ್ರಿ? ನಾವು ಅದ್ಲಿಂದ ಒಂದು 6 ಕುಟುಂಬ ಅಂದ್ರೆ ಒಂದು 20 ಜನ 24 ಜನ ಇದ್ರು. ಎಲ್ಲ ಕನ್ನಡಿಗರೇನಾ? ಅಲ್ಲ ಎಲ್ಲ ನಮ್ದೊಂದು 1 2 3 5 ಕುಟುಂಬ ಕನ್ನಡ, ಬಾಕಿ ಎಲ್ಲ ಮಲಯಾಳಿಸು ಮುಸ್ಲಿಮ್ಸ್ ಎಲ್ಲ ಇದ್ರು. ಈಗ ನೀವು ರೆಸ್ಕ್ಯೂ ಆದ್ರೆ ನಿಮ್ಮ ಅಕ್ಕಪಕ್ಕದ ಮನೆಯವರು ಇದ್ರಲ್ಲ, ಅವ್ರೇನಾದ್ರು ಪತ್ತೆ ಆದ್ರ ಅಥವಾ ಅವ್ರ ಮನೆಗಳೆಲ್ಲ ಕೊಚ್ಕೊಂಡು ಹೋಯ್ತಲ್ಲ? ಇಲ್ಲ, ಆ ಕಡೆ ಯಾವ್ದು ಮನೆ ಇಲ್ಲ, ಎಲ್ಲ ಮನೆ ಹೊಂಟೋಗ್ಬಿಟ್ಟಿದೆ. ಒಂದು ಮನೆ ಇಲ್ಲ ಆ ಕಡೆ, ಆ ಏರಿಯಾದಲ್ಲಿ ಯಾವ್ದು ಮನೆ ಇಲ್ಲ, ಎಲ್ಲ ಮನೆ ಹೋಗಿತ್ತು, ಎಲ್ಲ ಜನ ಹೋಗಿದ್ದಾರೆ. ಯಾಕಂದ್ರೆ ಆ ನಿದ್ದೆ ಟೈಮಲ್ಲಿ ಬಂದಿದ್ದಾಗ ಯಾರು ಗೊತ್ತಾಗ್ಲಿಲ್ಲ, ಆ ಟೈಮಲ್ಲಿ ಎಲ್ಲಾನು ಎತ್ಕೊಂಡು ಹೋಗಿದ್ದಾರೆ. ಈಗ ನಿಮ್ಮನ್ನ ಅಂದ್ರೆ ನೀವು ಸಾಕಿದಂತ ಹಸುಗಳು ನಿಮ್ಮನ್ನ ಪ್ರಾಣ ಕಾಪಾಡಿ, ನಿಮ್ಮ ಕುಟುಂಬದವರ ಪ್ರಾಣ ಕಾಪಾಡಿ, ಅವು ಎಷ್ಟು ಬೇಸ ಆಗುತ್ತೆ ಸರ್? ನಮ್ಗೆ ಆ ಟೈಮಲ್ಲಿ ನಮ್ಗೆ ಅಲ್ಲಿಂದ ತಕ್ಕ ಬರಕಾಗಿದ್ದು ಒಂದೇ ಒಂದು, ನಂದೊಂದು ನಾಯಿ ಇದೆ, ನಮ್ಮ ಮಾವರ ನಾಯಿ, ಅದು ಮಾತ್ರ ತಕ್ಕ ಬರಕಾಗಿದ್ದು, ಅದು ನನ್ನ ಜೊತೆಗೆ ಇದೆ, ಅದು ಮಾತ್ರ ಇದೆ ನನ್ನ ಕೈಲಿ, ಬೇರೆ ಯಾವ್ದು ತಕ್ಕ ಬರಕಾಗಿಲ್ಲ ಆ ಮನೆಯೊಳಗಿಂದ. ಅದು ಮಾತ್ರ ರೆಸ್ಕ್ಯೂ ಮಾಡೋಕ್ಕಾಗಿದ್ದು, ಅದು ನೆಕ್ಸ್ಟ್ ಬೆಳಿಗ್ಗೆ ಹೋಗಿದ್ದಾಗ ಸಿಕ್ಕಿದ್ದು, ಅದು ಬೇರೆ ಯಾವ್ದು ರೆಸ್ಕ್ಯೂ ಆಗಿಲ್ಲ. ಕೋಳಿ ಇಲ್ಲ, ಮಸು ಇಲ್ಲ, ಯಾವ್ದು ಇಲ್ಲ, ಎಲ್ಲ ಹೊಂಟೋಗ್ಬಿಟ್ಟು. ಥ್ಯಾಂಕ್ ಯು ಸರ್. ಅಂದ್ರೆ ಇದಿಷ್ಟು ಅಂದ್ರೆ ತಾವು ಸಾಕಿದಂತ ಹಸುಗಳ ಕಿರುಚಾಟದಿಂದ ನಮಗೆ ಎಚ್ಚರ ಆಯಿತು. ಹೋಗಿ ನೋಡಿದಾಗ ನೀರು ಕೊಟ್ಟಿಗೆ ತುಂಬಾ ಇತ್ತು. ಅಲ್ಲಿಂದ ನನ್ನ ಫ್ಯಾಮಿಲಿಯನ್ನ ನಾನು ರೆಸ್ಕ್ಯೂ ಮಾಡಲಾಯಿತು. ಆದ್ರೆ ಹಸುಗಳನ್ನ ರೆಸ್ಕ್ಯೂ ಮಾಡ್ಲಿಕ್ಕೆ ಅಂದ್ರೆ ಉಳಿಸಕ್ಕೆ ಪ್ರಯತ್ನ ಪಟ್ಟೆ, ಆದ್ರೆ ಸಾಧ್ಯವಾಗಲಿಲ್ಲ. ನೀರಿನಲ್ಲಿ ಕೊಚ್ಕೊಂಡು ಹೋಯ್ತು ಅನ್ನೋದು ಗುಂಡ್ಲುಪೇಟೆಯ ಕೂಡ್ಲಿಗಿ ಗ್ರಾಮದ ಇಲ್ಲಿ ವಾಸವಾಗಿರುವಂತಹ ವಿನೋದ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ವಯನಾಡು, ಕೇರಳ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.